ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಮಾಡ್ತಿರೋದು ಕಡಲೆಬೇಳೆ ಮಿಕ್ಸ್ಚರ್. ಬನ್ನಿ ಇದಕ್ಕೆ ಏನೇನು ಬೇಕು ನೋಡೋದ. ಫಸ್ಟು ನಾನು 4 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು 4 ಗಂಟೆ ಟೈಮ್ ನೆನೆ ಹಾಕಬೇಕು. ನೆನೆ ಹಾಕಾದ್ಮೇಲೆ ಫ್ಯಾನ್ ಕೆಳಗೆ ನೀವು ಚೆನ್ನಾಗಿ ಒಣಗಿಸ್ಬೇಕು. ಅದು ಕೈ ಮುಟ್ಟಿದ್ರೆ ಅಂಟ್ಕೊಬಾರ್ದು, ಆ ಥರ ನೀವು ಕಡಲೆಬೇಳೆನ ಒಣಗಿಸ್ಬೇಕು. ಮಿನಿಮಮ್ 1 ಅವರ್ ಆದರೂ ಒಣಗಬೇಕು. ಒಣಗಾದ್ಮೇಲೆ ಒಂದು ಕಡೆಗೆ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿ ಆಗಬೇಕು. ಹಾಕಿದ ತಕ್ಷಣ ಬಬಲ್ಸ್ ಬಂದು ಅದು ಫ್ರೈ ಮಾಡಬೇಕು. ತುಂಬ ಹೊತ್ತು ಫ್ರೈ ಮಾಡಿಬಿಡಿ. ಅದು ಫುಲ್ ರೆಡ್ ಆಗೋವರೆಗೂ ಫ್ರೈ ಮಾಡಿದ್ರೆ ಅದು ತಿನ್ನೋಕ್ಕೂ ಇರೋಲ್ಲ, ಟೇಸ್ಟೂ ಆಗೋಲ್ಲ. ನೀವು ಮಾಮೂಲಿ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಒಂದು ಸ್ವಲ್ಪ ಫ್ರೈ ಮಾಡಿ. ಅದು ಹಾಕಿದ ತಕ್ಷಣ ದೊಡ್ಡ ದೊಡ್ಡದು ಬಬಲ್ಸ್ ಬರುತ್ತೆ. ನಿಮ್ಗೆ ಆಗಿದೆ ಅಂತ ಗೊತ್ತಾಗೋಕ್ಕೆ ಅದು ಬಬಲ್ಸ್ ಎಲ್ಲ ಬರೋದೇ ಸ್ಟಾಪ್ ಆಗಿಬಿಡ್ತದೆ. ಚಿಕ್ಕದು ಬರುತ್ತೆ. ಆವಾಗ ನಾವು ಅಂದ್ಕೋಬೇಕು ಇದು ಆಗಿದೆ ಅಂತ. ಇದು ಬಬಲ್ಸ್ ನೋಡಿ, ಫಸ್ಟ್ ಹಾಕಿದ್ದು ಫುಲ್ ದಪ್ಪ ಬಂತು. ಈಗ ಬರ್ತಾ ಬರ್ತಾ ಸಣ್ಣ ಬಬಲ್ಸ್ ಆಯ್ತೈತೆ. ಮತ್ತು ಅದು ಕಡಲೆಬೇಳೆ ಸ್ವಲ್ಪ ದಪ್ಪ ಆಗುತ್ತೆ. ಅದು ಫ್ರೈ ಮಾಡಿದ್ರೆ ನಾವು ದಪ್ಪ ಆಗುತ್ತೆ. ಮತ್ತು ನೀವು ಪ್ರೆಸ್ ಮಾಡಿ ನೋಡ್ಬೋದು ಅದು ಕ್ರಿಸ್ಪಿ ಆಯಿತಾ ಇಲ್ವಾ ಅಂತ. ಇಲ್ಲಾಂದ್ರೆ ಪ್ಲೇಟಾಗಿ ಹಾಕ್ಬಿಟ್ಟು ನೀವು ನೋಡ್ಬೋದು ಅದು ಕ್ರಿಸ್ಪಿ ಆಯಿತೋ ಇಲ್ವೋ ಅಂತ. ಆ ಥರ ಚೆಕ್ ಮಾಡಿಬಿಟ್ಟು ನೀವು ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಈಗ ನೋಡಿ ಬಬಲ್ಸ್ ಎಲ್ಲ ಸ್ಟಾಪ್ ಆಯ್ತೈತೆ. ಸ್ವಲ್ಪ ಚಿಕ್ಕದು ಕಾಣಿಸೈತೆ. ಇನ್ನು 5 ನಿಮಿಷ ಆಗಿದ್ರೆ ಇದೆಲ್ಲ ರೆಡಿ ಆಗುತ್ತೆ. ಈಗ ನಾನು ಇದೆಲ್ಲ ಒಂದು ಪ್ಲೇಟ್ಗೆ ಹಾಕೋತಿದ್ದೀನಿ. ಎಲ್ಲ ಫುಲ್ ತೆಗೆದುಬಿಟ್ಟು ಇನ್ನೊಂದ್ಸತಿ ನೀವು ಇನ್ನೊಂದು ಬ್ಯಾಚ್ ರೆಡಿ ಮಾಡ್ಬೋದು. ಈಗೆಲ್ಲ ಇದು ರೆಡಿಯಾಗಿದೆ. ಫುಲ್ ರೆಡ್ ಏನು ಮಾಡೋದು ಬೇಡ, ಇಷ್ಟಿದ್ರೆ ಸಾಕು. ಈಗ ಒಂದು ಪಾತ್ರೆಗೆ ಉಪ್ಪು, ಖಾರದ ಪುಡಿ, ಅರಿಶಿನ, ನಿಮಗೆ ಬೇಕಾದರೂ ಮೆಣಸು ಪುಡಿನೂ ಹಾಕೋಬೋದು. ಈಗ ಕಡಲೆಬೇಳೆ ನಾವು ಫ್ರೈ ಮಾಡಿರೋದು ಅದೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಡಲೆಬೇಳೆ ಮಿಕ್ಸ್ಚರ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್